ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ನಾವು ಯಾವ ಚಾಪ್ಟರ್ ಮೇಲೆ ಮಾತಾಡ್ಲಿಕತ್ತಿದ್ವಿ? ನಾವು ನಮ್ಮ ಬೀಜೋಕ್ತಿಗಳು, ಹೌದಲ್ಲ? ಬೀಜೋಕ್ತಿಗಳು ಚಾಪ್ಟರ್ ಮೇಲೆ ಈಗಾಗ್ಲೇ ನಾವು ಹಲವಾರು ವಿಷಯಗಳನ್ನ ಚರ್ಚೆ ಮಾಡಿದ್ವಿ, ಕರೆಕ್ಟ್? ಲಾಸ್ಟ್ ಕ್ಲಾಸ್ ಅಲ್ಲಿ ಏನನ್ನ ಚರ್ಚೆ ಮಾಡಿದ್ವಿ ಮಕ್ಕಳೇ? ನಾವು ಸಜಾತಿ ವಿಜಾತಿ ಆ ಪದಗಳು ಅಂದ್ರೆ ಏನು ಅಂತ ನೋಡ್ಕೊಂಡ್ವಿ, ಹೌದಲ್ಲ? ಸಜಾತಿ ಮತ್ತು ವಿಜಾತಿ ಪದಗಳು ಅಂದ್ರೆ ಏನು, ಅದರ ಜೊತೆಗೆ ಬೀಜ ಪದದ ಅಪವರ್ತನಗಳು, ಸಹಗುಣಕಗಳು ಮತ್ತು ಬೀಜೋಕ್ತಿಯ ಪದಗಳ ಮೇಲೆ ಒಂದಿಷ್ಟು ವರ್ಡ್ ವಾಲ್ ಆಕ್ಟಿವಿಟೀಸ್ ಅನ್ನ ನಾವು ಏನ್ ಮಾಡಿದ್ವಿ? ಸಾಲ್ವ್ ಮಾಡಿದ್ವಿ, ಕರೆಕ್ಟ್? ಇವತ್ತಿನ ಕ್ಲಾಸ್ ಅಲ್ಲಿ ಮಕ್ಕಳೇ, ಸಜಾತಿ ವಿಜಾತಿ ಪದಗಳನ್ನ ಯಾವ ರೀತಿ ನೀವು ಬೇರೆ ಬೇರೆ ಆಗಿ ನೀವು ತೋರಿಸ್ತೀರಿ ಅಥವಾ ಅದನ್ನ ಡಿವೈಡ್ ಯಾವ ರೀತಿ ಮಾಡಿ ಬರಿತೀರಾ, ಕ್ಲಾಸಿಫೈ ಹೇಗೆ ಮಾಡ್ತೀರಾ ಅಂತ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಅದರ ಜೊತೆಗೆ ಏಕಪದೋಕ್ತಿಗಳು, ದ್ವಿಪದೋಕ್ತಿಗಳು, ನಂತರ ತ್ರಿಪದೋಕ್ತಿಗಳು ಮತ್ತು ಬಹುಪದೋಕ್ತಿಗಳ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ಕುರಿತು ನಾವು ಚರ್ಚೆ ಮಾಡೋಣ ಅಂತ. ಆಯ್ತಾ ಮಕ್ಳೇ? ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ ಅಂತ. ಮೊದಲಿಗೆ ಸಜಾತಿ ಮತ್ತು ವಿಜಾತಿ ಪದಗಳು. ಸಜಾತಿ ಮತ್ತು ವಿಜಾತಿ ಪದಗಳು. ನಾನ್ ನಿಮ್ಗೆ ಏನಂತ ಹೇಳಿದ್ದೆ? ಸಜಾತಿ ಪದಗಳು ಅಂದ್ರೆ ಏನು ಹೇಳಿ ಮಕ್ಳೇ? ಸಜಾತಿ ಪದಗಳು ಅಂದ್ರೆ ಏನು? ಸಜಾತಿ ಪದಗಳು ಅಂತಂದ್ರೆ ಯಾವ ರೀತಿ ಇರ್ತಾವೆ? ಅದ್ರಲ್ಲಿ ಏನಾಗುತ್ತೆ ಹೇಳಿ ಮಕ್ಳೇ? ಅದರಲ್ಲಿ ಏನ ನಮ್ಮ ಬೀಜ ಪದಗಳು ಇರ್ತಾವಲ್ಲ, ಅವು ಸೇಮೇ ಇರ್ತಾವೆ, ಹೌದಾ ಇಲ್ಲೋ? ಸಜಾತಿ ಪದಗಳಲ್ಲಿ ನಮ್ಮ ಬೀಜ ಪದಗಳು ಏನಿರ್ತಾವೆ ಒಂದೇ ಆಗಿರ್ತಾವೆ. ಹಾಗಾಗಿ ಅವಕ್ಕೆ ನಾವು ಸಜಾತಿ ಪದಗಳು ಅಂತ ಕರಿತೀವಿ. ಒಂದೇ ಬೀಜ ಪದವನ್ನು ಹೊಂದಿರುವಂತ ಪದಗಳನ್ನು ನಾವು ಸಜಾತಿ ಪದಗಳು ಅಂತ ಕರಿತೀವಿ. ನಂತರ ವಿಜಾತಿ ಪದಗಳಲ್ಲಿ ಏನಾಗುತ್ತೆ? ವಿಜಾತಿ ಪದಗಳಲ್ಲಿ ಮಕ್ಕಳೇ ಬೇರೆ ಬೇರೆ ಬೀಜ ಪದಗಳನ್ನು ನಾವು ನೋಡಬಹುದು. ಅವಕ್ಕೆ ನಾವು ವಿಜಾತಿ ಪದಗಳು ಅಂತ ಅಂತೀವಿ, ಕರೆಕ್ಟ್? ಇದ್ರ ಮೇಲೆ ನಾವು ಒಂದು ಸಿಮ್ಯುಲೇಷನ್ ನೋಡೋಣ ಅಂತ. ಒಂದ್ ನಿಮಿಷ ನಿಮ್ಗೆ ಶೇರ್ ಮಾಡ್ತೀನಂತೆ ನನ್ನ ಸ್ಕ್ರೀನ್ ಅನ್ನ. ಶೇರ್ ಮಾಡತ್ತೀನಿ ನೋಡಿ ಮಕ್ಳೇ, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ? ಎಸ್. ನೀವಿಲ್ಲಿ ಏನನ್ನ ಗಮನಿಸಬಹುದು ಮಕ್ಳೇ? ಇಲ್ಲಿ ಅದನ್ನ ನಾವು ಸಜಾತಿ ಪದಗಳಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಡಿವೈಡ್ ಮಾಡ್ಕೋತುವಂತಹ ಪದಗಳನ್ನ ಮಾತ್ರ ಇಲ್ಲಿ ಹಾಕ್ಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ಇರುವಂತಹ ಪದಗಳನ್ನ ಮಾತ್ರ ಹಾಕ್ಬೇಕು. ಇಲ್ಲಿ ವೈ ಪದಗಳನ್ನ ಮಾತ್ರ ಹಾಕ್ಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ ವೈ ಪದಗಳನ್ನ ಹಾಕ್ಬೇಕು. ಇಲ್ಲಿ ಎಕ್ಸ್ ವೈ ಸ್ಕ್ವೇರ್, ನಂತರ ಇಲ್ಲಿ ಎಕ್ಸ್ ವೈ ಝೆಡ್ ಇದಂತಹ ಬೀಜ ಪದಗಳನ್ನ ನಾವು ಹಾಕ್ಬೇಕು. ಇಲ್ಲಿ ನೀವು ಮೊದಲನೇದು ಗಮನಿಸಿದ್ರೆ ಎಕ್ಸ್ ಅಪಾನ್ 5 ಅಂತ ಇದೆ. ಇಲ್ಲಿ ಎಕ್ಸ್ ಅಪಾನ್ 5 ಅಂದಾಗ ಇದು ಯಾವ ಎದ್ರೊಳಗಡೆ ಬರುತ್ತೆ? ಇದರ ಸಜಾತಿ ಯಾವ್ದಾಗುತ್ತೆ? ಇದರ ಒಂದು ಸೇಮ್ ಇರುವಂತದ್ದು ಬೀಜ ಪದ ಯಾವುದು? ಎಕ್ಸ್ ಅಂತಾನೆ ಇರ್ಬೇಕು. ಇದು ಇದರ ಸಜಾತಿ ಏನಾಗುತ್ತೆ ಮಕ್ಳೇ? ಎಕ್ಸ್ ಅಲ್ಲಿ ಬರುತ್ತೆ. ಎಕ್ಸ್ ಅಲ್ಲಿ ಬರುತ್ತೆ. ಇದು ಲೈಕ್ ಟರ್ಮ್ ಅಂತ ಹೇಳ್ತೀವಿ ನಾವು. ನಂತರ ಎಕ್ಸ್ ವೈ ಅಪಾನ್ 10 ಅಂತ ಇದೆ. ಇಲ್ಲಿ ಬೀಜ ಪದಗಳು ಯಾವ್ಯಾವು ಮಕ್ಳೇ? ಎಕ್ಸ್ ವೈ ಇದೆ, ಹೌದಾ? ಯಾವ್ದಿದೆ? ಎಕ್ಸ್ ವೈ ಇದೆ, ಕರೆಕ್ಟ್? ಎಕ್ಸ್ ವೈ ಅಲ್ಲಿ ಇದರ ಒಂದು ಸಜಾತಿ ಯಾವ್ದಾಗುತ್ತೆ? ಇದು ಆಗುತ್ತೆ, ಯಾಕಂದ್ರೆ ಇಲ್ಲೂ ಕೂಡ ಎಕ್ಸ್ ವೈ ಇದೆ, ಇಲ್ಲಿ ಹಾಕಿದೆ. ನಂತರ 5xy² ಅಪಾನ್ 2 ಏನಂತ ಇದೆ? 5xy² ಅಪಾನ್ 2. ಇದು ಎಲ್ಲಿ ಬರುತ್ತೆ? ಇದರ ಬೀಜ ಪದಗಳು ಯಾವ್ಯಾವಾಗಿದ್ದಾವೆ ನೋಡಿ. xy² ಏನಾಗಿದೆ? ಇದರ ಒಂದು ಬೀಜ ಪದ ಆಗಿದೆ. xy² ಇದ್ದದ್ದು ಇದರ ಒಂದು ಸಜಾತಿ ಆಗುತ್ತೆ. ಅದೆಲ್ಲಿದೆ? ಇಲ್ಲಿದೆ ನೋಡಿ, xy². ಇಲ್ಲಿ ಇದನ್ನ ಹಾಕೋಣ ಅಂತ, ಈ ರೀತಿ. ಎಸ್. ನಂತರ x² ಅಪಾನ್ 3 ಅಂತ ಇದೆ. x² ಅಪಾನ್ 3. x² ಅಪಾನ್ 3 ಅಂತ ನೀವು ನೋಡಿದ್ರೆ ಇದರ ಒಂದು ಬೀಜ ಪದ ಯಾವುದು ಮಕ್ಕಳೇ? x² ಇದೆ. ಇದರ ಸಜಾತಿ ರೂಪ ಎಲ್ಲಿದೆ? ಇಲ್ಲಿದೆ ನೋಡಿ, x² ಅಂತ ಇದೆ. ಇದನ್ನ ಇಲ್ಲೇ ಹಾಕೋಣ. ಎಸ್. ನಂತರ x² y.
ಅಪಾನ್ 2. ಎಕ್ಸ್ ಸ್ಕ್ವೇರ್ ವೈ ಏನಾಗಿದೆ, ಇದರ ಬೀಜ ಪದ ಆಗಿದೆ. ಸೊ ಇದರ ಸಜಾತಿ ಎಲ್ಲಿ ಬರುತ್ತೆ ಹೇಳಿ ಮಕ್ಳೇ? ಇಲ್ಲಿ ಬರುತ್ತೆ. ಎಕ್ಸ್ ಸ್ಕ್ವೇರ್ ವೈ ಇದರ ಕೆಳಗಡೆ ಬರುತ್ತೆ. ನಂತರ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಇದೆ. ಮೈನಸ್ ಎಕ್ಸ್ ವೈ ಎಕ್ಸ್ ಸಾರಿ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಇದೆ. ಸೊ ಇದರ ಬೀಜ ಪದ ಎಲ್ಲಿದೆ ಮಕ್ಳೇ? ಇಲ್ಲಿದೆ ನೋಡಿ, ಎಕ್ಸ್ ವೈ ಸ್ಕ್ವೇರ್. ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕಿಲ್ಲಿ? ನಮ್ಮ ಒಂದು ಸಜಾತಿ ಪದವನ್ನ ಈ ರೀತಿ ನಾವಿಲ್ಲಿ ಹಾಕ್ಬೇಕು. ಎಕ್ಸ್ ವೈ ಸ್ಕ್ವೇರ್, ಇಲ್ಲೂ ಕೂಡ ಎಕ್ಸ್ ವೈ ಸ್ಕ್ವೇರ್, ಇದು ಕೂಡ ಎಕ್ಸ್ ವೈ ಸ್ಕ್ವೇರ್. ಸೊ ಇವೆರಡು ಏನದು? ಸಜಾತಿ ಪದಗಳಾದವು. ಯಾಕಂದ್ರೆ ಇಲ್ಲಿ ಕೂಡ ಎಕ್ಸ್ ವೈ ಸ್ಕ್ವೇರ್ ಇದೆ, ಇಲ್ಲಿ ಕೂಡ ಎಕ್ಸ್ ವೈ ಸ್ಕ್ವೇರ್, ಅಂದ್ರೆ ಒಂದೇ ರೀತಿಯಾದಂತ ಏನಿದಾವೆ ಬೀಜ ಪದಗಳನ್ನ ಹೊಂದಿದಾವೆ. ಹಾಗಾಗಿ ಇವೆರಡು ಏನಂತ ಕರಿತೀವಿ ನಾವು? ಸಜಾತಿ ಪದಗಳು ಅಂತ ಕರಿತೀವಿ. ನಂತರ 2x, ಇದರ ಬೀಜ ಪದ ಯಾವುದು? ಎಕ್ಸ್ ಇದೆ. ಸೊ ಇದು ಎಲ್ಲಿ ಬರುತ್ತೆ? ಎಕ್ಸ್ ರ ಕೆಳಗಡೆ ಬರುತ್ತೆ, ಹೌದಲ್ಲ? ಅಂದ್ರೆ ಇಲ್ಲಿ ಬರುತ್ತೆ. ಸೊ ಇವೆರಡು ನೋಡಿ ಸಜಾತಿ ಪದಗಳಾದವು. ಯಾಕಂದ್ರೆ ಎರಡರಲ್ಲಿ ಏನಿದೆ? ಎಕ್ಸ್ ಎಕ್ಸ್ ಇದೆ. ಈಗ ಎಕ್ಸ್ ವೈ ಎಕ್ಸ್, ಎಕ್ಸ್ ವೈ ಎಕ್ಸ್ ಅಂದ್ರೆ ಏನ್ ಅರ್ಥ ಮಕ್ಳು? ಇದನ್ನ ನೀವು ಸಿಂಪ್ಲಿಫೈ ಮಾಡ್ಬೋದಾ? ಎಕ್ಸ್ ವೈ ಎಕ್ಸ್ ಅನ್ನ ಮಾಡಬಹುದು. ಯಾಕೆ? ಎಕ್ಸ್ ಏನಿದೆ? ಎರಡಿದಾವೆ, ಹೌದೋ ಇಲ್ಲೋ? ಸೊ ಎಕ್ಸ್ ವೈ ಎಕ್ಸ್ ಅದರ ಅರ್ಥ ಏನು? ಎಕ್ಸ್ ಇಂಟು ವೈ ಇಂಟು ಎಕ್ಸ್ ಇದೆ ಅಂತ ಅರ್ಥ. ಸೊ ನೀವು ಎಕ್ಸ್ ಮತ್ತು ಎಕ್ಸ್ ನ ನೀವ್ ಏನ್ ಮಾಡಬಹುದು? ಇಲ್ಲಿ ಗುಣಿಸಬಹುದು, ಯಾಕಂದ್ರೆ ಅವು ಒಂದೇ ಇದಾವೆ, ಹೌದೋ ಇಲ್ಲೋ? ಸೊ ಎಕ್ಸ್ ಇಂಟು ಎಕ್ಸ್ ಮಾಡಿದಾಗ ಏನ್ ಬರುತ್ತೆ ನಮ್ಗೆ? ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ಎಕ್ಸ್ ಇಂಟು ವೈ ಇಂಟು ಎಕ್ಸ್ ಮಾಡಿದಾಗ ನಮಗೆ ಎಕ್ಸ್ ಸ್ಕ್ವೇರ್ ವೈ ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ವೈ ಎಲ್ಲಿದೆ ಮಕ್ಳೇ? ಇಲ್ಲಿದೆ ನೋಡಿ. ಎಸ್. ನಂತರ ಮೈನಸ್ 5x ಸ್ಕ್ವೇರ್, ಇದು ಕೂಡ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇಲ್ಲಿ ಬರುತ್ತೆ. ಎಸ್. ನಂತರ 2yx, 2yx ಅಥವಾ 2xy ಎರಡು ಒಂದೇ. ಸೊ ಎಕ್ಸ್ ವೈ ಕೆಳಗಡೆ ಹಾಕಿದ್ವಿ, ಯಾಕಂದ್ರೆ ಬೀಜ ಪದ ಎಕ್ಸ್ ವೈ ಇದೆ. ಇಲ್ಲಿ ನೋಡಿ ಎಕ್ಸ್ ವೈ ಸ್ಕ್ವೇರ್, ಇದನ್ನ ಇಲ್ಲಿ ತಗೊಂಡ್ಬಂದ್ವಿ. ನಂತರ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಹೌದಲ್ಲ? ಎಕ್ಸ್ ಸ್ಕ್ವೇರ್ ವೈ ಕೆಳಗಡೆ 3zy x, 3zy x ಅಥವಾ ಎಕ್ಸ್ ವೈ ಝೆಡ್ ಅಂದ್ರೂ ಒಂದೇ. ಸೊ ಹಾಗಾಗಿ ಇಲ್ಲಿ ಬರುತ್ತೆ ಇದು. 10x ಸ್ಕ್ವೇರ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಕೆಳಗಡೆ. ನಂತರ 2xyz ಇಲ್ಲಿ ಬರುತ್ತೆ. ನಂತರ ಮೈನಸ್ ಎಕ್ಸ್ ವೈ ಝೆಡ್, ಇದು ಕೂಡ ಇಲ್ಲಿ ಎಕ್ಸ್ ವೈ ಝೆಡ್ ಕೆಳಗಡೆನೆ ಬರುತ್ತೆ. ಮೈನಸ್ ಎಕ್ಸ್ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ, ಎಕ್ಸ್ ಕೆಳಗಡೆ. ಕೊನೆಯದಾಗಿ 2xy ಇಲ್ಲಿ ಬರುತ್ತೆ, ಎಕ್ಸ್ ವೈ ಕೆಳಗಡೆ. ಎಸ್, ನಮ್ಮ ಉತ್ತರಗಳನ್ನ ಚೆಕ್ ಮಾಡೋಣವಾ ಕರೆಕ್ಟ್ ಇದೆ ಇಲ್ಲೋ ಅಂತ? ಒಂದ್ ನಿಮಿಷ. 2x ಸಾರಿ 2x ಎಲ್ಲಿ ಬರ್ಬೇಕು? ಇಲ್ಲಿ ಬಂತು. ಮೈನಸ್ ಎಕ್ಸ್ ನಂತರ 2xy ಇಲ್ಲಿ. ಎಸ್, ಒಂದ್ ನಿಮಿಷ. ಎಸ್. ಸೊ ಇಲ್ಲಿ ನೀವು ಗಮನಿಸಿದ್ರೆ ಇವೆಲ್ಲ ಇವಕ್ಕೆ ನಾವ್ ಏನಂತ ಕರಿತೀವಿ? ಸಜಾತಿ ಪದಗಳು. ಈ ಎಕ್ಸ್ ಇಲ್ಲಿ ಗಮನಿಸಿದ್ರೆ ಇವು ಮೂರು ಸಜಾತಿ ಪದಗಳು. ನಂತರ ಎಕ್ಸ್ ಸ್ಕ್ವೇರ್ದು ಇವು ಮೂರು, ಎಕ್ಸ್ ವೈದು ಇವು ಮೂರು, ಎಕ್ಸ್ ಸ್ಕ್ವೇರ್ ವೈದು ಇವು ಮೂರು, ಎಕ್ಸ್ ವೈ ಸ್ಕ್ವೇರ್ದು ಇದು, ಎಕ್ಸ್ ವೈ ಝೆಡ್ದು ಇದು, ಹೌದಾ? ಸಜಾತಿ ಪದಗಳು ಏಕೆ ಅಂದ್ರೆ ಒಂದಕ್ಕೊಂದು ನೀವೇನ್ ಗಮನಿಸಬಹುದು? ಇಲ್ಲಿ ಸಜಾತಿ ಪದಗಳಲ್ಲಿ ಒಂದೇ ರೀತಿಯಾದಂತಹ ಒಂದು ಏನು ಬೀಜ ಪದಗಳನ್ನ ಹೊಂದಿರ್ತಾವೆ. ಅದಕ್ಕಾಗಿ ನಾವಕ್ಕೆ ಸಜಾತಿ ಪದಗಳು ಅಂತ ಕರಿತೀವಿ. ಓಕೆ. ಸೊ ಇದ್ರ ಮೇಲೆ ಮತ್ತೊಂದು ಇಲ್ಲಿ ವರ್ಡ್ ವಾಲ್ ಆಕ್ಟಿವಿಟಿ ನೋಡೋಣ ಅಂತ. ಇಂಗ್ಲಿಷ್ ನಲ್ಲಿ ಸಜಾತಿಗೆ ಲೈಕ್ ಟರ್ಮ್ಸ್, ವಿಜಾತಿಗೆ ಅನ್ಲೈಕ್ ಟರ್ಮ್ಸ್ ಅಂತ ಕರಿತೀವಿ ನಾವು. ಓಕೆ. ಸೊ ಇಲ್ಲಿ ಅವನ್ನ ಏನ್ ಮಾಡೋಣ ನಾವು? ಬೈಫರ್ಕೇಟ್ ಮಾಡೋಣ, ಡಿವೈಡ್ ಮಾಡೋಣ. ಮೊದ್ಲಿಗೆ ನೋಡಿ 5x raised to 5 and 7x raised to 5 ಅಂತ ಇದೆ. ಸೊ ಇಲ್ಲಿ ಬೀಜ ಪದಗಳು ಯಾವ್ಯಾವು ಮಕ್ಕಳೇ? ಎಕ್ಸ್ ರೇಸ್ ಟು 5, ಎಕ್ಸ್ ರೇಸ್ ಟು 5 ಎರಡೂ ಕಡೆ ಒಂದೇ ರೀತಿಯಾದಂತಹ ಏನಿದಾವೆ? ಬೀಜ ಪದಗಳಿದಾವೆ, ಎಕ್ಸ್ ರೇಸ್ ಟು 5 ಅಂತ. ಹಾಗಾಗಿ ಇವಕ್ಕೆ ನಾವ್ ಏನಂತ ಕರಿತೀವಿ? ಸಜಾತಿ ಪದಗಳು. ನಂತರ 13x and 13y and 45xy. ಸೊ ಇಲ್ಲಿ ಟರ್ಮ್ಸ್ ಗಳ ಯಾವ್ಯಾವ ಇದಾವೆ ಹೇಳಿ ನೋಡೋಣ. ಬೀಜ ಪದಗಳು ಯಾವ್ಯಾವ ಇದಾವೆ? ಎಕ್ಸ್ ವೈ ಎಕ್ಸ್ ವೈ ಅಂತ ಇದೆ. ಮೊದ್ಲಿಗೆ ಎಕ್ಸ್ ಇದೆ, ನಂತರ ವೈ ಇದೆ, ನಂತರ ಎಕ್ಸ್ ವೈ ಇದೆ. ಮೂರರಲ್ಲಿ ಯಾವುದೇ ತರದ್ ಏನಿದೆ?
ಒಂದೇ ರೀತಿಯಾದಂಥ ಬೀಜ ಪದಗಳಿಲ್ಲ, ಬೇರೆ ಬೇರೆ ಇದಾವೆ. ಎಕ್ಸ್ ಇದೆ, ವೈ ಇದೆ, ನಂತರ ಎಕ್ಸ್ ವೈ ಅಂತ ಇದೆ, ಹೌದೋ ಇಲ್ಲೋ? ಸೊ ಬೇರೆ ಬೇರೆ ಇದ್ದಂತಹ ಬೀಜ ಪದಗಳಿಗೆ ನಾವೇನಂತ ಕರಿತೀವಿ? ವಿಜಾತಿ ಪದಗಳು ಅಂತ ಕರಿತೀವಿ. ಈಗ ಎಕ್ಸ್ ಅಂಡ್ ಟು ಎಕ್ಸ್, ಎಕ್ಸ್ ಅಂಡ್ ಟು ಎಕ್ಸ್ ಅಂದ್ರೆ ಬೀಜ ಪದ ಯಾವ್ದಿದೆ? ಎಕ್ಸ್ ಇದೆ ಎರಡು ಕಡೆ, ಅಂದ್ರೆ ಒಂದೇ ರೀತಿಯಾದಂತಹ ಬೀಜ ಪದ ಇದೆ. ಹಾಗಾಗಿ ಇದಕ್ಕೆ ನಾವು ಸಜಾತಿ ಪದಗಳು ಅಂತ ಕರಿತೀವಿ. ಈಗ 5x ಅಂಡ್ 5x ಸ್ಕ್ವೇರ್ ಅಂತ ಇದೆ. 5x ಅಂಡ್ 5x ಸ್ಕ್ವೇರ್. ಈಗ ನೀವು ಇಲ್ಲಿ ಗಮನಿಸಿದ್ರೆ ಬೀಜ ಪದ ಒಂದ್ ಕಡೆ ಎಕ್ಸ್ ಇದೆ, ಮತ್ತೊಂದ್ ಕಡೆ ಎಕ್ಸ್ ಸ್ಕ್ವೇರ್ ಇದೆ. ನೀವು ಕೇಳ್ಬೋದು ನನಗೆ, ಮೇಡಮ್ ಎಕ್ಸ್ ಇದೆ ಅಲ್ಲ, ಇವು ಸಜಾತಿ ಪದಗಳಾಗ್ತಾವಲ್ಲ? ಇಲ್ಲ, ಆಗೋದಿಲ್ಲ. ಯಾಕೆ ಅಂತ ಹೇಳ್ಬೋದಾ ಯಾರಾದ್ರೂ? ಹೇಳ್ಬೋದಾ? ಯಾಕಂದ್ರೆ ಒಂದ್ ಕಡೆ ಎಕ್ಸ್ ಇದೆ, ಅದರ ಪವರ್ ಎಷ್ಟಾಗುತ್ತೆ? 2 ಆಗೋದಿಲ್ಲ, ಹೌದೋ ಇಲ್ಲೋ? 2 ಆಗೋದಿಲ್ಲ ಅದರ ಪವರ್, ಹೌದೋ ಇಲ್ಲೋ? ಸೊ ಎಕ್ಸ್ ಪವರ್ ಬೇರೆ, ಎಕ್ಸ್ ಸ್ಕ್ವೇರ್ ಪವರ್ ಬೇರೆ, ಎರಡಂತ ಇದೆ, ಹೌದೋ ಇಲ್ಲೋ? ಹಾಗಾಗಿ ಇವು ಪವರ್ಸ್ ಬೇರೆ ಇರೋದ್ರಿಂದ ಕೂಡನು ಇದರ ಒಂದು ಮೌಲ್ಯ ಕೂಡ ಬೇರೆ ಆಗತ್ತೆ ಮಕ್ಳೇ, ಎಕ್ಸ್ ಮತ್ತೆ ಎಕ್ಸ್ ಸ್ಕ್ವೇರ್. ಹಾಗಾಗಿ ಎಕ್ಸ್ ಮತ್ತೆ ಎಕ್ಸ್ ಸ್ಕ್ವೇರ್ ಒಂದೇ ಪದಗಳಲ್ಲ, ಅದಕ್ಕೆ ನಾವು ಇವನ್ನ ವಿಜಾತಿ ಪದಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ 5x ಸ್ಕ್ವೇರ್ ಅಂಡ್ 24x ಸ್ಕ್ವೇರ್. 5x ಸ್ಕ್ವೇರ್ ಅಂಡ್ 24x ಸ್ಕ್ವೇರ್ ಎರಡೂ ಬೀಜ ಪದಗಳು ಏನಿದಾವೆ? ಒಂದೇ ಇದಾವೆ, ಎಕ್ಸ್ ಸ್ಕ್ವೇರ್ ಅಂತ ಇದಾವೆ, ಹಾಗಾಗಿ ಸಜಾತಿ ಪದಗಳು. ನಂತರ 2 ಅಂಡ್ 2x. 2 ಅಂಡ್ 2x ಅಂದ್ರೆ ಒಂದ್ ಕಡೆ ಬೀಜ ಪದನೇ ಇಲ್ಲ, ಒಂದ್ ಕಡೆ ಇದಾವೆ, ಸೊ ಬೇರೆ ಬೇರೆ ಆದವು, ಹಾಗಾಗಿ ಇವಕ್ಕೆ ವಿಜಾತಿ ಪದಗಳು. 22x ಅಂಡ್ 10x ಸ್ಕ್ವೇರ್ ಮತ್ತೆ ಬಂತಿ ನೋಡ್ರಿ, ಒಂದ್ ಕಡೆ ಎಕ್ಸ್ ಇದೆ, ಮತ್ತೊಂದ್ ಕಡೆ ಎಕ್ಸ್ ಸ್ಕ್ವೇರ್ ಇದೆ, ಬೇರೆ ಬೇರೆ ಏನಾದವು? ಬೀಜ ಪದಗಳ ಆಗಿದ್ರಿಂದ ಇದು ವಿಜಾತಿ ಪದಗಳಲ್ಲಿ ಹೋಗ್ತದ. ಎಸ್. 25x ಸ್ಕ್ವೇರ್ ಅಂಡ್ 25x ಸ್ಕ್ವೇರ್ ಅಂಡ್ 4x ಕ್ಯೂಬ್. ಬೀಜ ಪದಗಳು ಯಾವ್ಯಾವ ಮಕ್ಳೇ? ಒಂದ್ ಕಡೆ ಎಕ್ಸ್ ಸ್ಕ್ವೇರ್ ಇದೆ, ಮತ್ತೊಂದ್ ಕಡೆ ಎಕ್ಸ್ ಕ್ಯೂಬ್. ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎರಡು ಒಂದೇನಾ? ಇಲ್ಲ, ಅದರ ಮೌಲ್ಯ ಏನಾಗುತ್ತೆ? ಚೇಂಜ್ ಆಗುತ್ತೆ, ಹೌದಿಲ್ಲೋ? ಹಾಗಾಗಿ ಇವು ಬೇರೆ ಬೇರೆ ಬೀಜ ಪದಗಳು ಇರುವುದರಿಂದ ವಿಜಾತಿ ಪದಗಳು. 7y ಅಂಡ್ 7x. ಇಲ್ಲಿಗೆ ಗೊತ್ತಾಗ್ಬಿಡುತ್ತೆ ಬೇರೆ ಬೇರೆ ಬೀಜ ಪದಗಳಿದಾವೆ, y ಮತ್ತು x, ಸೊ ಇವು ವಿಜಾತಿ ಪದಗಳು. ಎಕ್ಸ್ ಕ್ಯೂಬ್ ಅಂಡ್ 3x ಕ್ಯೂಬ್. ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲೂ ಕೂಡ ಎಕ್ಸ್ ಕ್ಯೂಬ್, ಅಂದ್ರೆ ಒಂದೇ ರೀತಿಯಾದಂತಹ ಬೀಜ ಪದಗಳು ಇರುವುದರಿಂದ ಸಜಾತಿ ಪದಗಳು. -2y ಅಂಡ್ -99y. ಎರಡೂ ಕಡೆ y ಇದೆ, ಹಾಗಾಗಿ ಒಂದೇ ಬೀಜ ಪದಗಳು, ಸಜಾತಿ ಪದಗಳು. -9xy ಅಂಡ್ 4xy. ಇಲ್ಲೂ ಕೂಡ xy ಅಂತಿದೆ, ಎರಡೂ ಕಡೆ ಸೇಮ್ ಇದೆ, ಹಾಗಾಗಿ ಇವು ಕೂಡ ಸಜಾತಿ ಪದಗಳು. 33y ಅಂಡ್ 33xy. ಇಲ್ಲಿ y ಇದೆ, ಇಲ್ಲಿ xy ಇದೆ, ಮೌಲ್ಯ ಬೇರೆ ಆಗುತ್ತಲ್ಲ y ಮತ್ತೆ xy ಅಂತ ಇದ್ದಾಗ, ಹಾಗಾಗಿ ಬೇರೆ ಬೇರೆ ಬೀಜ ಪದಗಳು ಇರುವುದರಿಂದ ಇವಕ್ಕೆ ಏನಂತ ಕರಿತೀವಿ? ವಿಜಾತಿ ಪದಗಳು. ಈಗ 15 ಅಂಡ್ -29. ನೀವಿಲ್ಲಿ ನೋಡಿದ್ರೆ ಏನಿದಾವೆ? ಬೀಜ ಪದಗಳು ಇಲ್ವೇ ಇಲ್ಲ, ಕೇವಲ ಏನ್ ಕೊಟ್ಟಿದ್ದಾರೆ ಅವರು? ನಂಬರ್ಸ್ ನ ಕೊಟ್ಟಿದ್ದಾರೆ, ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಸೊ ಇವನ್ನ ಸಜಾತಿಯಲ್ಲಿ ಹಾಕೋಣ ಅಂತ. ಓಕೆ, ಸೊ ಉತ್ತರ ಚೆಕ್ ಮಾಡೋಣವಾ ಮಕ್ಳೇ? ಎಸ್, ನಾವು ಕೊಟ್ಟಿರುವಂತಹ ಎಲ್ಲ ಉತ್ತರಗಳು ಏನ್ ಬಂದಾವೆ? ಕರೆಕ್ಟ್ ಆಗಿ ಬಂದಿದಾವೆ. ಸೊ ಎಲ್ರಿಗೂ ಸಜಾತಿ ಮತ್ತು ವಿಜಾತಿ ಪದಗಳ ನಡುವೆ ಇರುವಂತ ಒಂದು ಅಂತರ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್, ಅರ್ಥ ಆಗಿದೆಯಾ ಮಕ್ಳೇ? ಓಕೆ, ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಷಯನ್ನ ನಾವೇನ್ ಮಾಡ್ಬೇಕಿಲ್ಲಿ? ನಿಮ್ಗೆ ಹೇಳ್ಕೊಡ್ಬೇಕು, ಹೌದಾ? ಹೇಳ್ಕೊಡ್ಬೇಕು. ಒಂದ್ ನಿಮಿಷ. ಸೊ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣ್ಲಿಕ್ಕತ್ತದ ಅಂತ ಅನ್ಕೋತೀನಿ. ಎಸ್, ಈಗಾಗ್ಲೇ ನಿಮ್ಮ ಒಂದು ವಿಜ್ಞಾನದ ಶಿಕ್ಷಕಿಯರು, ಹೌದಾ? ಮೇಡಮ್ ಆಲ್ರೆಡಿ ನಿಮ್ಗೆ ತೋರಿಸಿರಬಹುದು ಇದ್ರ ಬಗ್ಗೆ, ಹೌದಾ? ಸೊ ನಾವು ಇದ್ರನ್ನ ತಿರ್ಗಾ ನಿಮ್ಗೆ ಇಲ್ಲಿ ತೋರಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ, ಯಾಕಂದ್ರೆ ನಿಮಗೆ 6ನೇ ತಾರೀಕು ಏನ್ ನಡೀತದಲ್ಲ, MCQ ಟ್ಯಾಲೆಂಟ್ MCQ ಟ್ಯಾಲೆಂಟ್ ಹಂಟ್ ಟೆಸ್ಟ್ ಅಂತ ಏನ್ ನಾವ್ 6ನೇ ತಾರೀಕಿಗೆ ನಿಮ್ಗೆ
ಒಂದು ಟೆಸ್ಟ್ ನ ಏನ್ ಆರ್ಗನೈಸ್ ಮಾಡ್ಲಿಕ್ಕತ್ತೀವಲ್ಲ ಅದನ್ನ ಯಾವ ರೀತಿ ನೀವು ಪೇಪರ್ ಅನ್ನ ಯಾವ ರೀತಿ ಬರಿಬೇಕು ಅಥವಾ ಸಾಲ್ವ್ ಮಾಡ್ಬೇಕು ಅಂತ ನಿಮ್ಗೆ ಅರ್ಥ ಆಗ್ಬೇಕು. ಸೊ ಇಲ್ಲಿ ನೀವು ನಿಮ್ಮ ನಾರ್ಮಲ್ ಏನ್ ಫೈನಲ್ ಎಕ್ಸಾಮ್ ಬರ್ದ ಹಾಗೆ ಏನು ಇರೋದಿಲ್ಲ. ಇದು ಕೇವಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿರ್ತದ. ಈ ರೀತಿ ಈ ಸ್ಕ್ರೀನ್ ಮೇಲೆ ಏನ್ ನೀವು ಇದು ನೋಡ್ಲಿಕ್ಕತ್ತಿರಲ್ಲ, ಈ ರೀತಿ ಒಂದು ಬಬಲ್ ಶೀಟ್ ನಮ್ಮ ಟೀಮ್ದವರು ನಿಮಗೆ ಕಳಿಸ್ಕೊಡ್ತಾರ. ಅದ್ರ ಒಳಗಡೆ ಮೇಲ್ಗಡೆ ಏನಿದೆ ಸ್ಕೂಲ್ ನೇಮ್ ಬರಿಬೇಕು, ನಿಮ್ಮ ಸ್ಕೂಲಿನ ಹೆಸರು. ನಂತರ ಟೆಸ್ಟ್ ನಂಬರ್ ಅಂತ ನಿಮ್ಗೆ ಕೋಆರ್ಡಿನೇಟರ್ಸ್ ಹೇಳ್ತಾರೆ, ನಿಮ್ಗೆ ನಮ್ಮ ಟೀಮ್ದವ್ರು ತಲುಪಿಸುತ್ತಾರೆ. ಆ ಒಂದು ನಂಬರ್ ಅನ್ನ ಬರಿಬೇಕು. ನಂತರ ರೋಲ್ ನಂಬರ್ ಏನಿದೆ ಅದನ್ನ ಬರೀರಿ. ನಂತರ ಪ್ರತಿಯೊಂದು ಕ್ವೆಶನಿಗೆ ಯಾವ್ದು ನಿಮ್ಗೆ ಸರಿ ಉತ್ತರ ಅನಿಸ್ತದೆ ಇಲ್ಲಿಂದ ಪ್ರಾರಂಭ ಆಗ್ತದ ಅದನ್ನ ನೀವು ಏನ್ ಮಾಡ್ಬೇಕು, ಪೂರ್ಣ ರೀತಿಯಿಂದ ಕಲರ್ ಮಾಡ್ಕೊಂತ ಹೋಗ್ಬೇಕು. ಓಕೆ, ಸೊ ಈ ವಿಡಿಯೋವನ್ನ ನೋಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗ್ತದ. ದಯವಿಟ್ಟು ಮಕ್ಕಳ ಜೊತೆಗೆ ಕೋಆರ್ಡಿನೇಟರ್ಸ್ ಮತ್ತೆ ಅದರ ಜೊತೆಗೆ ಟೀಚರ್ಸು ಕೂಡ ಈ ವಿಡಿಯೋವನ್ನ ನೋಡ್ಬೇಕೆಂದು ನಿಮ್ಮಲ್ಲಿ ವಿನಂತಿಸುತ್ತೇವೆ. ನಿಮ್ಗೆ ಆಗಲೇ ಕ್ಷಮಿಸಿ ಮಕ್ಕಳೇ, ನಿಮ್ಗೆ ಸೌಂಡ್ ಕೇಳದೆ ಇರಬಹುದು. ಸೊ ಹಾಗಾಗಿ ತಿರುಗಾ ನಾನಿಲ್ಲಿ ತೋರಿಸ್ತೀನಿ. ದಯವಿಟ್ಟು ಎಲ್ರೂ ಇದನ್ನ ನೋಡ್ಬೇಕು. ಎಲ್ಲರಿಗೂ ಶಕ್ತಿಯ ಒಂದು ಈ ರಸಪ್ರಶ್ನೆಯ ಉತ್ತರ ಪತ್ರಿಕೆ ಅಥವಾ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ನಿಮ್ಮ ಶಾಲೆಯಲ್ಲಿ ಕೂಡ ಇದೇ ರೀತಿಯ ಒಂದು MCQ ಸೀಟ್ ಅಂತ ಕರಿತೀವಿ, ರಸಪ್ರಶ್ನೆಯ ಸೀಟ್ ಬರ್ತಾ ಇದೆ. ಈ ಒಂದು ಶೀಟಿಗೆ ನಾವೇನಂತ ಕರಿತೀವಿ ಅಂದ್ರೆ ಬಬಲ್ ಶೀಟ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಬಬಲ್ ಶೀಟಲ್ಲಿ ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಶಾಲೆಯ ಹೆಸರನ್ನು ಬರಿಬೇಕು. ನೀವು ನಿಮ್ಮ ಈ ಶಾಲೆಯ ಹೆಸರನ್ನು ಇಂಗ್ಲಿಷ್ ಅಕ್ಷರದ ಕ್ಯಾಪಿಟಲ್ ಲೆಟರ್ನಲ್ಲಿ ಬರೆಯಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನಾನು ಬರಿತಾ ಇದ್ದೀನಿ ನೋಡ್ರಿ, ಅದೇ ರೀತಿ ನೀವು ಕೂಡ ಬರಿಬೇಕು. ಅಲ್ಲೇ ನೋಡಿದಿರಿ CSHARAHUA ಅಂತ ಇದೆಯಲ್ಲ, ಅದೇ ರೀತಿ ನಾವು ಬರಿತಾ ಇರಬೇಕು. ಅದು ದೊಡ್ಡ ಅಕ್ಷರದಲ್ಲಿ ಸಣ್ಣ ಸಣ್ಣ ಅಕ್ಷರಗಳನ್ನು ಬರಿಬಾರ್ದು. ಓಕೆ, ಇದೇ ರೀತಿ ನಾವೇನು ಮಾಡಬೇಕು, ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಓಕೆ, ಎರಡನೇದೇನಂತಂದ್ರೆ ಟೆಸ್ಟ್ ನಂಬರ್ ಅಂತ ಬಂತು. ಓಕೆ, ಈ ಟೆಸ್ಟ್ ನಂಬರನ್ನು MCQ ಟೆಸ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ರಸಪ್ರಶ್ನೆಗಳು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಈ ವಿದ್ಯಾಶಕ್ತಿಯ ಟೀಚರ್ ಏನು ಮಾಡ್ತಾರ, ಆ ಒಂದು ನಂಬರನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾರೆ. ಓಕೆ, ನೀವು ಆ ನಂಬರನ್ನು ಇಲ್ಲಿ ಬರೆಯಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 146 ಇದನ್ನು ಬರಿತಾ ಇದ್ದೀನಿ ನೋಡ್ರಿ. ಇದೇ ರೀತಿ ನಿಮ್ಮ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ನಂಬರ್ಸ್ಗಳು ಚೇಂಜ್ ಇರ್ತವೆ, ಆ ನಂಬರ್ಗಳನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಆ ಟೆಸ್ಟ್ ನಂಬರನ್ನು ಇಲ್ಲಿ ಬರಿತಾ ಹೋಗಬೇಕು. ಓಕೆ, ಇನ್ನು ನೆಕ್ಸ್ಟ್ ವಿಷಯ ಏನಂದ್ರೆ ರೋಲ್ ನಂಬರ್. ಓಕೆ, ಇದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿಯ ಪ್ರಕಾರ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಹಾಜರಾತಿ ಸಂಖ್ಯೆ ಯಾವುದಿರ್ತೈತಿ ಅದನ್ನು ನೀವು ಇಲ್ಲಿ ಬರಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡ್ರಿ, ನಾನು 104 ಅಂತ ಬರಿತೇನೆ. ಓಕೆ, 104 ಅಂತ ಬರದೆ ಅಂದ್ರೆ ಅಲ್ಲೇ ನೋಡ್ರಿ 104 3 ಡಿಜಿಟ್ ಇದ್ದಾವೆ. ಓಕೆ, ಸೊ ಇನ್ ಕೇಸ್ ನಿಮ್ದು ಏನಾದ್ರು 2 ಡಿಜಿಟ್ ಇತ್ತಂದ್ರೆ 34 ಅಂತ ಇತ್ತಂತ ತಿಳ್ಕೊರಿ. ನಾವು ಫಾರ್ ಎಕ್ಸಾಂಪಲ್ ಏನು ಬರಿತಾ ಇದ್ದೀನಿ,
34 ಅಂತ ಬರಿತಾ ಇದ್ದೇನೆ. ಓಕೆ, ಸೊ 3 4 ಸ್ಟಾರ್ಟಿಂಗ್ ಲೈನ್ನಿಂದ ಈ ರೀತಿ ಬರಿಬೇಕು. 3 4 ಇನ್ ಕೇಸ್ ಒಂದೇ ಡಿಜಿಟ್ ಇತ್ತಂದ್ರೆ, ಓಕೆ, ಫಾರ್ ಎಕ್ಸಾಂಪಲ್ ನಾ 5 ಅಂತ ಬರಿತಾ ಇದ್ದೀನಿ ನೋಡ್ರಿ, ಅದನ್ನಷ್ಟೇ ಬರಿಬೇಕು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಯಿತು ಅನ್ಕೋತೀನಿ. ಇದ್ರ ನೆಕ್ಸ್ಟ್ ರೋಲ್ ನಂಬರ್ನ ಕೆಳಗಿರುವಂತೆ ಇಲ್ಲೇ 0 to 9 ಕಾಲಮ್ವರೆಗೂ ಏನನ್ನೂ ಬರೆಯೋ ಹಾಗಿಲ್ಲ, ನಥಿಂಗ್ ಏನೂ ಬರೆಯೋ ಹಾಗಿಲ್ಲ. ಇದರ ನೆಕ್ಸ್ಟ್ ಬರುವಂಥದ್ದು ನಮ್ಗೆ ಇನ್ನೊಂದು ವಿಷಯ ಏನಂದ್ರೆ, ಇವಾಗ ನೆಕ್ಸ್ಟ್ ಏನಾಗ್ತೈತಿ, ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಪ್ರಶ್ನೆಗಳನ್ನು ಸ್ಕ್ರೀನ್ ಮೇಲೆ ಅಟ್ ಎ ಟೈಮ್ ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಆ ಪ್ರಶ್ನೆಗಳು 4 ಆಯ್ಕೆಗಳನ್ನು ಹೊಂದಿರ್ತವೆ, ABCD ಅಂತ ಹೇಳಿ. ಓಕೆ, ಅಲ್ಲಿ ನೀವು ಸರಿಯಾಗಿ ವಿಚಾರ ಮಾಡಿ ಕರೆಕ್ಟ್ ಆನ್ಸರಿಗೆ ನೀವೇನು ಮಾಡಬೇಕು, ಸರ್ಕಲನ್ನು ಮಾಡಬೇಕು. ಅಥವಾ ಅಲ್ಲೇ ಫಾರ್ ಎಕ್ಸಾಂಪಲ್ ಈಗ B ಇತ್ತಂತ ಅನ್ಕೋರಿ, ಹೌದಾ, ಆ B ಅಂತ ಇತ್ತಂದ್ರೆ ಆ B ಸರ್ಕಲಿಗೆ ನಾವೇನು ಮಾಡಬೇಕು, ಡಾಟನ್ನು ಹಾಕಬೇಕು. ಓಕೆ, B ಸರ್ಕಲಿಗೆ ಡಾಟನ್ನು ಹಾಕಬೇಕು, ಕರೆಕ್ಟಾಗಿ B ಸರ್ಕಲ್ಲಿಗೆ ಡಾಟನ್ನು ಹಾಕಬೇಕು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇನ್ ಕೇಸ್ ನೆಕ್ಸ್ಟ್ ಕ್ವಶನ್ ಏನಾಗಿರ್ತೈತಿ, D ಅಂತ ಇತ್ತಂತ ಅನ್ಕೋರಿ, ಸೊ ಆ D ಅನ್ನು ನಾವೇನು ಮಾಡಬೇಕು, ಕರೆಕ್ಟಾಗಿ ಸರ್ಕಲನ್ನು ಹಾಕಬೇಕು. ಅದನ್ನು ಏನು ಮಾಡಬೇಕು, ಕಲರಿಂಗ್ ಮಾಡಬೇಕು ಅಥವಾ ಶೇಡ್ ಮಾಡಬೇಕು. ಇವೆಲ್ಲ ನಿಮಗೇನಾಗಿರ್ತವೆ, ಆಲ್ಮೋಸ್ಟ್ ನೀವು ನವೋದಯ ಅವಿವು ಸ್ವಲ್ಪ ಕ್ವಶನನ್ನು ಅಟೆಂಡ್ ಮಾಡಿರ್ತೀರಿ, ಈ ರೀತಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಓಕೆ, ಸೊ ಇದೇ ರೀತಿ ಇದನ್ನು ಏನು ಮಾಡಬೇಕು, ಒಂದು ಕ್ವಶನಿಗೆ ಒಂದಕ್ಕಿಂತ ಹೆಚ್ಚು ಆನ್ಸರನ್ನು ಕೊಡಬಾರ್ದು. ಓಕೆ, ಅರ್ಥ ಆಯ್ತಾ? ಸೊ ಅದರ ನೆಕ್ಸ್ಟ್ ನಾವು ಇದ್ರ ಮೇಲೆ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ, ಅಥವಾ ಇದೇ ರೀತಿ ನಾವೇನು ಮಾಡಬೇಕು, ಡಾಟನ್ನು ಏನು ನೀವು ಸರ್ಕಲ್ ಮಾಡಿದಾರಲ್ಲ ಅದನ್ನು ಅಪ್ ಟು 20ವರೆಗೂ ನೀವೇನು ಮಾಡಬೇಕು, ಸರ್ಕಲನ್ನು ಕರೆಕ್ಟಾಗಿ ಆನ್ಸರನ್ನು 20 ಆನ್ಸರಿಗೂ ಕರೆಕ್ಟ್ ಆನ್ಸರ್ ಕೊಡಬೇಕು. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಎಲ್ಲರಿಗೂ ವಿದ್ಯಾಶಕ್ತಿಯ ಈ ಒಂದು ಪೇಪರ್ ಮೇಲೆ ಯಾವುದೇ ಲೈನ್ ಎಳೆಯೋದಾಗಲಿ ಅಥವಾ ನಿಮ್ಮ ಹೆಸರನ್ನು ಬರೆಯೋದಾಗಲಿ ಅಥವಾ ಏನೋ ಗೀಚೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಆಮೇಲೆ ಪೇಪರ್ ಫುಲ್ಲಿ ಕ್ಲೀನ್ ಆಗಿರಬೇಕು. ಓಕೆ, ಏನು ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಮತ್ತು ಸ್ಕೂಲ್ ನೇಮು, ಟೆಸ್ಟ್ ನಂಬರು, ರೋಲ್ ನಂಬರ್ ಅಂತೂ ಆಲ್ರೆಡಿ ಇರ್ತೈತಿ. ಓಕೆ, ಸೊ ಹಾಗಾಗಿ ಯಾವುದೇ ಲೈನನ್ನು ಎಳೆಯೋ ಹಾಗಿಲ್ಲ. ಇನ್ ಕೇಸ್ ಆ ಲೈನ್ ಎಳೆಯೋದಾಗಲಿ ಅಥವಾ ಹೆಸರು ಇದ್ದು ಏನೋ ಬರೆಯೋದಾಗಲಿ ಇತ್ತಂದ್ರೆ ಆ ಒಂದು ಆನ್ಸರ್ ಪೇಪರ್ ಏನಾಗ್ತೈತಿ, ರಿಜೆಕ್ಟ್ ಆಗ್ತೈತಿ. ಓಕೆ, ಸೊ ಇದೆಲ್ಲ ಅರ್ಥ ಆಯಿತು ಅನ್ಕೋತೀನಿ ನಾನು. ಇದಕ್ಕೆ ನೆಕ್ಸ್ಟ್ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ, ಜೈ ಭಾರತ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಸೊ ಮಕ್ಕಳೇ, ಎಲ್ಲರೂ ವಿಡಿಯೋ ನೋಡಿ ಅದರಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಯಾವ ರೀತಿ ನೀವು MCQ ಟ್ಯಾಲೆಂಟ್ ಹಂಟ್ ಟೆಸ್ಟ್ ಅಲ್ಲಿ ನಿಮ್ಮ ಒಂದು ಏನು ಆನ್ಸರ್ ಶೀಟ್ ಬರುತ್ತಲ್ಲ, MCQ ಬಬಲ್ ಶೀಟ್, ಅದರಲ್ಲಿ ಯಾವ ರೀತಿ ನೀವು ಡೀಟೇಲ್ಸ್ ಫಿಲ್ಅಪ್ ಮಾಡಿ ಅದನ್ನ ಯಾವ ರೀತಿ ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಕೊಡಬೇಕು ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇನ್ನು ಒಂದು ವೇಳೆ ನಿಮ್ಗೆ ಬಬಲ್ ಶೀಟ್ ಸಮಯಕ್ಕೆ ತಲುಪಲಿಲ್ಲ ಅಂತಂದ್ರೆ, ಸ್ಕೂಲ್ಸಿಗೆ ನಾವ್ ಏನ್ ಬಬಲ್ ಶೀಟ್ ನ ಫಾರ್ವರ್ಡ್ ಮಾಡಿದೀವಿ, ಏನಾರೆ ಇಶ್ಯೂ ಆಗಿದ್ರಿಂದ ತಲುಪಲಿಲ್ಲ ಅಂತಂದ್ರೆ ನೀವು MCQ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಬಬಲ್ ಶೀಟ್ ತಲುಪದಿದ್ದಾಗ ಮಾತ್ರ, ತಲುಪಲಿಲ್ಲ ಅಂದ್ರೆ ಮಾತ್ರ ಕೈಯಾರೆ ನೀವೇನ್ ಮಾಡ್ಬೇಕಾಗುತ್ತೆ, MCQ ಶೀಟ್ ಮಾಡಬೇಕು. ಆ MCQ ಶೀಟ್ ಯಾವ ರೀತಿ ಇರ್ತದೆ, ಯಾವ ರೀತಿ ನೀವು ಮಾಡಬಹುದು ಅಂತ ಅದ್ರ ಮೇಲೂ ಈಗಾಗಲೇ ನೀವು ವಿಡಿಯೋನ ನೋಡಿರಬಹುದು, ಹೌದಾ? ನೋಡಿರಬಹುದು. ಈಗ ತಿರ್ಗಾ ಅದನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ 1 ನಿಮಿಷ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಿಮಗೆ. ಎಸ್, ಎಲ್ರಿಗೂ ಸ್ಕ್ರೀನ್ ಕಾಣ್ಲಿಕ್ಕತ್ತದಲ್ಲ ನಂದು?
ವಿದ್ಯಾಶಕ್ತಿಯ ಈ ಒಂದು ರಸಪ್ರಶ್ನೆಯ ಆನ್ಸರಿಂಗ್ ಸಿಸ್ಟಮ್ಗೆ ಸ್ವಾಗತ. ಇದು ಒಂದು ಕೈಯಲ್ಲಿ ಬರೆದ ಉತ್ತರ ಪತ್ರಿಕೆಯಾಗಿದೆ. ಇದು ಯಾವ ಶಾಲೆಯು ಒಂದು ಬಬಲ್ ಶೀಟನ್ನು ಹೊಂದಿಲ್ಲ ಆ ಶಾಲೆಯವರು ಈ ಒಂದು ಕೈಯಲ್ಲಿ ಬರೆದಂಥ ಉತ್ತರ ಪತ್ರಿಕೆಯನ್ನು ಬಳಸಬೇಕು. ಹೌದಾ? ಸೊ ಇಲ್ಲಿ ಇದರಲ್ಲಿ ನೀವು ಕಡ್ಡಾಯವಾಗಿ ಗೆರೆ ಇರುವ ಬುಕ್ಕನ್ನು ಮಾತ್ರ ಬಳಸಬೇಕು, ಡ್ರಾಯಿಂಗ್ ಬುಕ್ಕನ್ನು ಬಳಸುವಂತಿಲ್ಲ. ಅದೇ ರೀತಿ ಇಲ್ಲೇ ಮೇಲೆ ಸ್ಕೂಲ್ ಅಂತ ಇದೆ. ಹೌದಾ? ಸ್ಕೂಲ್ ನೇಮ್ ಅಂತ ಇದೆಯಲ್ಲ, ಅಲ್ಲಿ ನೀವು ಕಡ್ಡಾಯವಾಗಿ ಸ್ಕೂಲ್ ಹೆಸರನ್ನು ಬಳಸಬೇಕು. ಅದು ಕ್ಯಾಪಿಟಲ್ ಅಕ್ಷರದಲ್ಲಿ, ದೊಡ್ಡ ಅಕ್ಷರದಲ್ಲಿ ನೀಟಾಗಿ ಬರಿಬೇಕು. ಫಾರ್ ಎಕ್ಸಾಂಪಲ್ ನಾನೀಗ CS ಹರ ಹೂವ ಅಂತ ಬರಿತಾ ಇದ್ದೀನಿ. ಇದು ಜಸ್ಟ್ ನಿಮ್ಗೆ ಉದಾಹರಣೆಗಾಗಿ. ನಿಮ್ಮ ಶಾಲೆಯ ಹೆಸರು ಏನಿದೆ ಅದನ್ನು ನೀವು ಬರಿಬೇಕು. ಅದು ನೀಟಾಗಿ ಮತ್ತೆ ಹೊಳ್ಳಿ ಅದನ್ನು ಚಿತ್ಕಾಟೋದು ಮಾಡೋ ಹಾಗಿಲ್ಲ, ಕ್ಯಾಪಿಟಲ್ ಲೆಟ್ರಲ್ಲಿ ಬರಿಬೇಕು. ನೆಕ್ಸ್ಟ್ ಟೆಸ್ಟ್ ನಂಬರ್ ಅಂತ ಇದೆ. ಆ ಟೆಸ್ಟ್ ನಂಬರು ನಮ್ಮ ವಿದ್ಯಾಶಕ್ತಿಯ ಶಿಕ್ಷಕರು ಟೆಸ್ಟ್ ಪ್ರಾರಂಭವಾಗೋಕ್ಕಿಂತ ಮುಂಚೆ ಅದು ಬೇರೆ ಬೇರೆ ಟೆಸ್ಟ್ಗೆ ಬೇರೆ ಬೇರೆ ನಂಬರ್ಸ್ಗಳಿರ್ತವೆ. ನಿಮ್ಮ ನಂಬರನ್ನು ಅವರು ಅಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಉದಾಹರಣೆಗಾಗಿ 153 ಅಂತ ಇದೆ. ಹೌದಾ? 153. ಆ ಶಿಕ್ಷಕರು, ಈಗ ನಾನು ಬರೀ ಉದಾಹರಣೆಗೆ ಮಾತ್ರ ಬರಿತಾ ಇದ್ದೀನಿ. ನಿಮ್ಮ ಶಕ್ತಿಯ ಶಿಕ್ಷಕರು ಏನು ಡಿಸ್ಪ್ಲೇ ಮಾಡಿರ್ತಾರೋ ಆ ನಂಬರನ್ನು ಮಾತ್ರ ನೀವು ಕಡ್ಡಾಯವಾಗಿ ಆ ಟೆಸ್ಟ್ ನಂಬರಲ್ಲಿ ಬರೆಯಬೇಕು. ಅದಾದಮೇಲೆ ಸರಿಯಾಗಿ ಬರೆಯಬೇಕು. ಅದಾದಮೇಲೆ ನೆಕ್ಸ್ಟ್ ರೂಲ್ ನಂಬರ್ ಅಂತ ಇದೆ. ಈ ರೂಲ್ ನಂಬರು ನೀವು ನಿಮ್ಮ ಶಾಲೆಯ ಹಾಜರಾತಿಯ ನಿಮ್ಮ ನಂಬರ್ ಏನಿದೆ ಅದನ್ನು ಬರಿಬೇಕು. ಅದು ಯಾವುದೇ ಇರಲಿ. ಫಾರ್ ಎಕ್ಸಾಂಪಲ್ ನಾನಿಲ್ಲೇ 74 ಅಂತ ಬರಿತಾ ಇದ್ದೀನಿ. ನಿಮ್ಮದು ಯಾವ ನಂಬರ್ ಇದೆ ನೀವು ಅದನ್ನು ನಿಮ್ಮ ಶಾಲೆಯಲ್ಲಿ ನಿಮಗೆ ಯಾವ ಹಾಜರಾತಿ ನಂಬರ್ 1 ಡಿಜಿಟ್ ಇರ್ಬೋದು, 2 ಡಿಜಿಟ್ ಇರ್ಬೋದು, ನೀವು ಅದನ್ನು ಬರಿಬೇಕು. ಅದಾದಮೇಲೆ ನೆಕ್ಸ್ಟ್ ಆನ್ಸರ್. ಇಲ್ಲಿ ಆನ್ಸರ್ ಅಂತ ಇದೆಯಲ್ಲ, ವಿದ್ಯಾಶಕ್ತಿಯ ಶಿಕ್ಷಕರು ಒಂದಾದಮೇಲೆ ಒಂದು ಸ್ಕ್ರೀನ್ ಮೇಲೆ ಕ್ವಶನ್ಸ್ಗಳನ್ನು ಡಿಸ್ಪ್ಲೇ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಅದರಲ್ಲಿ ನೀವು ಕರೆಕ್ಟಾದ ಆನ್ಸರನ್ನು ನೋಡಿ ಬರೀಬೇಕು. ಈಗ ಅಲ್ಲೇ ಡಿಸ್ಪ್ಲೇ ಮಾಡ್ತಾರಲ್ಲ ಅದನ್ನು ಕರೆಕ್ಟಾಗಿ ಓದಿ, ಅದರಲ್ಲಿ ಆಪ್ಷನ್ಸ್ಗಳಿರ್ತವೆ, ಅದನ್ನು ಓದಿ. ಫಾರ್ ಎಕ್ಸಾಂಪಲ್ 1 ಅಂತ ಇದೆ, ಅದಕ್ಕೆ ಆನ್ಸರು B ಇದ್ರೆ B ಅಂತ ಬರಿಬೇಕು. ಆಮೇಲೆ 2 ಅಂತ ಇದೆ. ಹೌದಾ? 2ಕ್ಕೆ ನಿಮ್ಗೆ ಅಕಸ್ಮಾತಲ್ಲೇ ಆಪ್ಷನ್ C ಇತ್ತು, ಹೌದಾ, ಅಥವಾ D ಇತ್ತು, ನೀವೇನೋ ಇಲ್ಲ ಅಂದರೂ ಅಲ್ಲಿ ಆಪ್ಷನನ್ನು ಬರಿಬೇಕು. 2ನೇದು C ಅಂತಾರೋ ಬರಿಬೇಕು. ಅದು ಯಾವುದಿರ್ತೈತಿ ಅದನ್ನು ಬರಿಬೇಕು ಕಡ್ಡಾಯವಾಗಿ. ಓಕೆ, ಸೊ ಆದಮೇಲೆ 3 ಬರಿಬೇಕು. ಹೌದಾ? ಅದೇ ರೀತಿ 3 ಬರಿಬೇಕು. ಅಲ್ಲಿ 3 A ಅಂತ ಎಕ್ಸಾಂಪಲ್ ಇದೆ ಅಂದ್ರೆ ಆನ್ಸರ್ A ಇತ್ತಂದ್ರೆ A ಅಂತ ಬರಿಬೇಕು. 4ನೇದು ಬರಿಬೇಕು. ಇನ್ ಕೇಸ್, ಹೌದಾ, ನಿಮಗೆ ಫಾರ್ ಎಕ್ಸಾಂಪಲ್ 5ನೇದು ಆನ್ಸರು ನಿಮಗೆ ಗೊತ್ತಿಲ್ಲ, ಹೌದಾ, ಅದನ್ನು ಅದೇ ರೀತಿ ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಅದು ಏನಾದರೂ ಬರೀರಿ, ನಿಮ್ಗೆ ಆನ್ಸರ್ ಅದು ಗೊತ್ತಿಲ್ಲ ಅಂದ್ರೆ ಬ್ಲ್ಯಾಂಕ್ ಬಿಡ್ಲಿಕ್ಕೆ ಹೋಗಬೇಡ್ರಿ. ಅದು ಏನೇ ಇರಲಿ ಆ ಆನ್ಸರನ್ನು ನೀವು ಕರೆಕ್ಟಾಗಿ ಅಲ್ಲೇ ಯಾವುದೋ ಒಂದು ಆಪ್ಷನ್, ಈಗ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ಅಲ್ಲೇ ಕರೆಕ್ಟಾಗಿ ಒಂದು ಆಪ್ಷನನ್ನು ಬರೀಬೇಕು. ಹಾಗೆ ಖಾಲಿಯಾಗಿ ಬಿಡೋ ಹಾಗಿಲ್ಲ. ಹೌದಾ? ಅದೇ ರೀತಿ ಅಪ್ ಟು 10ರವರೆಗೂ ನೀವು ಇಲ್ಲಿ ಈ ರೀತಿ ಇದಾವೆ ಕ್ವಶನ್ಸ್. ಇಲ್ಲಿ ಅಲ್ಲೇ ನಂಬರ್ಸ್ಗಳಿದಾವೆ. ಅದರ ನೆಕ್ಸ್ಟ್ ಈ ಕಡೆ 11, 12, 13, 14, 15 ಅಪ್ ಟು 20ರವರೆಗೆ ಇದಾವೆ ನಮ್ಗೆ. ಹೌದಾ? ಸೊ ಈ 20ರವರೆಗೆ ಇದ್ದಾಗ ನಾವು ಎಲ್ಲಿನೂ ಯಾವ ಜಾಗವನ್ನು ಬಿಡೋ ಹಾಗಿಲ್ಲ. ಅದಾದಮೇಲೆ ಅಲ್ಲೇ ನೋಡ್ರಿ ಆನ್ಸರನ್ನು, ಕ್ವಶನನ್ನು, ಅಲ್ಲಿ ನಂಬರ್ಸ್ಗಳನ್ನು ಬರ್ದೇವಲ್ಲ ಅದನ್ನು ನೋಡ್ರಿ. 1 ಆದಮೇಲೆ ಡಾಟ್ ಇದೆ, 2 ಆದಮೇಲೆ ಡಾಟ್ ಇದೆ, 3 ಆದಮೇಲೆ ಡಾಟು, 4 ಆದಮೇಲೆ ಡಾಟು. ನೀವು ಅದೇ ರೀತಿ ಡಾಟನ್ನು ಬರೀಬೇಕು. ಯಾವುದೇ ಬ್ರ್ಯಾಕೆಟ್ ಬಳಸೋದಾಗಲಿ, ಕ್ಲೋಸ್ ಬ್ರ್ಯಾಕೆಟ್ ಬಳಸೋದಾಗಲಿ, ಅಥವಾ ಹಿಂಗೆ ಚೌಕ್ ಮಾಡೋದಾಗಲಿ ಏನೂ ಮಾಡೋ ಹಾಗಿಲ್ಲ. ಇದು ಹೆಂಗಿದೆ ಡಿಕ್ಟೋ ಅದೇ ರೀತಿ ನೀವು ಕೂಡ ಇದನ್ನು ಫಾರ್ಮೆಟನ್ನು ಬಳಸಬೇಕು. ಓಕೆ, ಇದಾದಮೇಲೆ ಲಾಸ್ಟ್ ಥಿಂಗ್ ಏನಂದ್ರೆ, ಈ ಒಂದು ಆನ್ಸರ್ ಪೇಪರ್ ಮೇಲೆ ನೀವು ಯಾವುದೇ ಶಾಲೆ ಹೆಸರು ಬರೆಯೋದಾಗಲಿ, ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಅಥವಾ ಯಾವುದೇ ಚಿತ್ಕಾಟ್ ಮಾಡೋದಾಗಲಿ, ಪೇಪರು ಅದನ್ನು ಮಡಚೋದಾಗಲಿ, ಅಥವಾ ಯಾವುದೇ ಲೈನನ್ನು ಎಳೆಯೋದಾಗಲಿ, ಎಲ್ಲರಿಗೂ ವಿದ್ಯಾಶಕ್ತಿ ಹೆಂಗಿದೆ ಡಿಕ್ಟೋ ಅದೇ ರೀತಿ ನೀವು ಯಾವುದೇ ಶಾಲೆ ಹೆಸರು ಬರೆಯೋದಾಗಲಿ, ಅಥವಾ ನಿಮ್ಮ ಹೆಸರು ಬರೆಯೋದಾಗಲಿ, ಅಥವಾ ಯಾವುದೇ ಚಿತ್ಕಾಟ್ ಮಾಡೋದಾಗಲಿ, ಪೇಪರು ಅದನ್ನು ಮಡಚೋದಾಗಲಿ, ಅಥವಾ ಯಾವುದೇ ಲೈನನ್ನು ಎಳೆಯೋದಾಗಲಿ ಈ ರೀತಿ ಮಾಡಿದ್ರೆ,
ಹೌದಾ? ಪೇಪರ್ ನೀಟಾಗಿರಲಿಲ್ಲ ಅಂದ್ರೆ ಅಂಥ ಆನ್ಸರ್ ಪೇಪರು ರಿಜೆಕ್ಟ್ ಆಗ್ತೈತಿ. ಹಾಗಾಗಿ ನೀಟಾಗಿ ಕರೆಕ್ಟಾಗಿ ಈ ಒಂದು ಆನ್ಸರ್ ಪೇಪರನ್ನು ಬರೀರಿ. ಆಮೇಲೆ ಇಲ್ಲಿ ಯಾವುದೇ ಡಾಟ್ಸ್ ಇದು ಹೆಂಗಿದೋ ಡಾಟ್ಸು ಅದೇ ರೀತಿ ಬರೀರಿ. ಓಕೆ, ಸೊ ಇದೆಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅನ್ಕೋತೀನಿ. ಎಸ್, ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಬಬಲ್ ಶೀಟ್ ಇದ್ದಾಗ ಹೇಗೆ, ಬಬಲ್ ಶೀಟ ಇಲ್ಲದಿದ್ದಾಗ ಯಾವ ರೀತಿ ಮಾಡ್ಬೇಕಂತ. ಸೊ ಎಲ್ರಿಗೂ ಕೂಡ ಇದೊಂದು ಎಕ್ಸಾಮಿಗೆ ಆಲ್ ದಿ ಬೆಸ್ಟ್. ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ಮತ್ತೆ ನಮ್ಮ ಚಾಪ್ಟರ್ ಏನಿದೆ ಅದನ್ನ ಕಂಟಿನ್ಯೂ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.